ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ನಮ್ಮನ್ನು ಅತಿಯಾಗಿ ಪ್ರೀತಿಸುವಂಥ ದೇವರು ಕರುಣಿಸಿ ಆತನ ಕೃಪಾ ವರಗಳಿಂದ ಪ್ರತಿದಿನ ನಮ್ಮನ್ನು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ಮುಂಚಾಣ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಒಂದೇ ಹೆಜ್ಜೆ ಸಾಕೆನ್ನಗೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವಿದನು ಬರೆದ ಕೀರ್ತನೆ 25ನೇ ಅಧ್ಯಾಯ 4ನೇ ವಚನ ಹಿಡಿದು 5ನೇ ವಚನ ನಿಮಗೆ ಆಗುತ್ತೇನೆ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದೆಂದರೆ ತೆಗೆದು ಧ್ಯಾನಿಸಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ: ಯೆಹೋವನೇ, ನಿನ್ನ ಮಾರ್ಗವು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ದಾವಿದನ ಕೀರ್ತನೆ ನೋಡೋದಾದ್ರೆ, ಯೆಹೋವನೇ ನೀನೇ ಮಾರ್ಗವು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳು, ದೇವರು ನಮಗೆ ಒಳ್ಳೆ ಮಾರ್ಗವಾಗಿದ್ದಾರೆ, ಆತ ನಮಗೆ ಮಾರ್ಗದರ್ಶನವಾಗಿದ್ದಾರೆ ಎಂಬುದನ್ನು ನೋಡ್ತೀವಿ. ನಾವು ಜೀವಿತದಲ್ಲಿ ತಾಳ್ಮೆಯಿಂದ ನಾವು ಜೀವಿಸ್ಬೇಕೆಂಬುದನ್ನು ನೋಡ್ತೀವಿ. ಒಂದು ನೋಡೋದಾದ್ರೆ, ಯೇಸು ಸ್ವಾಮಿ ಕೂಡ ತಾಳ್ಮೆಯಿಂದ ಜೀವಿಸ್ತಾ ಇದ್ರು. ಅವರು ಅದ್ಭುತ ಮಾಡಬೇಕಾದ್ರೂ ಕೂಡ ತಂದೆಯಾದ ದೇವರು ಏನು ಹೇಳ್ತಾರೋ ಅದೇ ಆ ತಾಳ್ಮೆಯಿಂದ ಊಟ ಮಾಡೋಕ್ಕಿಂತ ದೇವ್ರ ಚಿತ್ತ ಏನಿದೆ, ತಂದೆಯ ಚಿತ್ತ ಏನಿದೆ, ನಾನು ತಾಳ್ಮೆಯಿಂದ ಮಾಡಬೇಕು. ಯಾವುದೇ ಹೆಜ್ಜೆ ಇಡುವಾಗಲೂ ಕೂಡ ತಾಳ್ಮೆಯಿಂದ ಅವ್ರಿಗೆ ನಡೀತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ಅದೇ ತರ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಾಕ್ಯ ಹೇಳುವ ನೋಡೋದಾದ್ರೆ, ತಂದೆಯು ಮಾಡುವುದನ್ನು ಕಂಡು ಮಗನು ಕೂಡ ಮಾಡ್ತಾನೆ ಎಂಬುದಾಗಿ. ತಂದೆ ಏನ್ ಮಾಡ್ತಾರೋ ಮಗನು ಕೂಡ ಅದೇ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ಅದೇ ತರ ಒಂದು ದಿವಸ ಕನ್ಯಾ ಮರಿಯ ಒಂದು ಮದುವೆ ದಿವಸದಲ್ಲಿ ಅಲ್ಲಿ ಮದುವೆ ನಡೀತಿತ್ತು ಪ್ರಿಯರೇ. ಅಲ್ಲಿ ನಡೆಯುವಾಗ ಅದ್ಭುತ, ಅಲ್ಲಿ ಎಷ್ಟೋ ಜನಕ್ಕೆ ಊಟ ಸಿಗಲಲ್ಲೇ ತತ್ತರಿಸ್ತಾ ಇದ್ರು. ಆದ್ರೆ ಮರಿಯಳು ಹೋಗಿ ಯೇಸು ಸ್ವಾಮಿ ಹತ್ರ ಹೋಗ್ತಾರೆ. ಯೇಸುವೆ ಮಗನೇ, ಈ ತರ ಮದುವೆಯಲ್ಲಿ ಎಲ್ಲ ದ್ರಾಕ್ಷಿ ರಸ ಮುಗಿದೋಯ್ತು, ಇವಾಗ ಏನ್ ಮಾಡೋದು ಎಂಬ ದುಃಖದಲ್ಲಿರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ, ನನಗೆ ಇನ್ನೂ ಸಮಯ ಬಂದಿಲ್ಲ, ಸಮಯ ಬಂದಾಗ ನಾವು ಮಾಡೋಣ ಎಂಬುದಾಗಿ. ಆದ್ರೂ ಕೂಡ ತಂದೆಯ ಮೂಲಕ, ದೇವರೇ ಈ ತರ ಮದುವೆ ಇದಾಗಿದೆ, ನಿಲ್ಲಿಸಬಾರ್ದು ಎಂಬುದಾಗಿ ಆ ಶಿಷ್ಯರಿಗೆ ಹೇಳ್ತಾರೆ, ಬಾನೆ ತುಂಬಾ ನೀರು ತುಂಬಿಸ್ರಿ, ಎಲ್ಲ ಸಹಾಯ ಮಾಡಿ ಎಂಬುದಾಗಿ. ತಕ್ಷಣ ಅವರು ದೇವ್ರು ಏನ್ ಹೇಳ್ತಾರೋ ಅದನ್ನೆಲ್ಲ ಮಾಡುವಾಗ ತಕ್ಷಣ ಆ ಕಾನ್ಯ ಮದುವೆಯಲ್ಲಿ ಅದ್ಭುತ ಮಾಡಿದ್ರೆ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳಿಗೆ, ತಾಳ್ಮೆಯಿಂದ ನಾವು ಹೆಜ್ಜೆ ಇಡಬೇಕು. ಅದೇ ತರ ಪೌಲನ ಜೀವಿತ ನೋಡೋದಾದ್ರೆ, ತನ್ನ ಕಣ್ಣು ಎರಡು ಕಿತ್ತೋಗಿತ್ತು, ಕಣ್ಣು ಇಲ್ಲದೆ ಕಾಣಿಸ್ತಾ ಇಲ್ಲ. ದೇವ್ರೇ ನನಗೆ ಕಣ್ಣು ಕೊಡು ಅಂತ ಕೇಳುವಾಗ ದೇವರು ಅವ್ರಿಗೆ ಹೇಳಿದ ಅಪೊಸ್ತಲರ ಕೃತ್ಯ 9:6ನೇ ವಾಕ್ಯವನ್ನು ನೋಡುವಾಗ, ತಿರುಗಿ ನೀನು ಊರಿಗೆ ಹೋಗಿ ನೀನು ಕಣ್ಣು ಬರುತ್ತೆ ಎಂಬುದಾಗಿ ಹೇಳಿದ್ರು. ಆದರೆ ಧೂಳಲ್ಲಿ ಬಿದ್ದ, ದೇವರೇ ನಾನು ತಪ್ಪಾಯ್ತು, ಎಲ್ಲರಿಗೆ ಮೋಸ ಮತ್ತೆ ಎಲ್ಲರಿಗೆ ಹಿಂಸೆ ಮಾಡ್ತಿದ್ದ, ನನಗೆ ದಯಮಾಡಿ ಕಣ್ಣು ಕೊಡು, ಕಾಣುವಂತೆ ಮಾಡಪ್ಪ ಅಂತ ದೇವರು ಆತನಿಗೆ ಕ್ಷಮಿಸಿದ್ರು. ಆತ ಎಷ್ಟೋ ಹೆಜ್ಜೆಗಳನ್ನು ಇಟ್ಟ. ಆದರೆ ದೇವರು ನಾವು ನಮ್ಮ ಶರೀರ ಜೀವಿತದಲ್ಲಿ ನೋಡೋದಾದ್ರೆ ನಾವು ಎಷ್ಟು ಬೇಕಾದ್ರೂ ಹೆಜ್ಜೆ ಇಡ್ತೀವಿ. ಆದರೆ ನಮ್ಮ ಗಲಿಬಿಲಿ ಮಾಡದೆ, ದೇವರೇ ಈ ದಿನ ಒಂದು ಹೆಜ್ಜೆ ಇಡುವಾಗ ನೀ ನನ್ನ ಸಂಗಡ ಇರು, ನಾನು ಕೂಡ ತಾಳ್ಮೆಯಿಂದ ಹೆಜ್ಜೆ ಇಡುವಂತೆ ಸಹಾಯ ಮಾಡು, ನಿನ್ನ ಕೃಪೆಯಲ್ಲಿ ನನಗೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅಂದು ಕನ್ಯಾ ಮರಿಯಲ್ಲಿ ಅದ್ಭುತ ಮಾಡುವಂತ ಇಂದು ದೇವರು ಕೂಡ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋರಾಗಿದ್ದಾರೆ. ನಾವು ಆತನಿಗೆ ಹೆಜ್ಜೆ ಇಡುವಾಗ ತಾಳ್ಮೆಯಿಂದ ನಾವು ಹೆಜ್ಜೆ ಇಡಬೇಕು. ಎಷ್ಟೇ ಪರಿಸ್ಥಿತಿಯಲ್ಲಿ ಕಷ್ಟ ವೇದನೆ ಇದ್ರೂ ಕೂಡ, ದೇವರು ಈ ದಿನ ಒಂದು ಒಳ್ಳೆ ರೀತಿಯಲ್ಲಿ ನಾನು ಹೆಜ್ಜೆ ಇಡುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವರು ನಮಗೆ ಸಹಾಯಕನಾಗಿದ್ದಾನೆ, ನಮಗೆ ತಾಳ್ಮೆ ಕೊಡೋರಾಗಿದ್ದಾರೆ. ನಮಗೆ ಒಳ್ಳೆ ಹೆಜ್ಜೆ ಇಡುವಾಗ ಆತನ ಮೂಲಕ ನಾವು ಹೆಜ್ಜೆ ಇಡಬೇಕು. ಅದ್ಭುತ ಮಾಡುವಂಥ ದೇವರು, ಎಂಥ ವೇದನೆ ಇದ್ರೂ ಕೂಡ ನಾವು ಆತನ ಮೂಲಕ ಹೆಜ್ಜೆ ಇಡುವಾಗ ದೇವರು ನಮಗೆ ಜಯ ಕೊಡ್ತಾರೆ. ಎಲ್ಲ ಪರಿಸ್ಥಿತಿಯಲ್ಲಿ ಬಿಡುಗಡೆ ಕೊಡೋರು. ಅಂದು ಮದುವೆಗೆ ಅದ್ಭುತವಾದಂಥ ಮಾಡುವಂಥ ದೇವರು ಇಂದು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವರು. ದೇವ್ರ ಮಕ್ಕಳೇ, ನಾವು ಆತನಲ್ಲಿ ನಂಬಿಕೆಯಿಂದ ಹೆಜ್ಜೆ ಇಡಬೇಕು. ಎಲ್ಲ ಪರಿಸ್ಥಿತಿಗಳು ಬಿಡುಗಡೆ ಕೊಡೋರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಡ್ತೇನೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿರೋ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ, ನಿಮಗೆ ಸ್ತೋತ್ರ.
ಸ್ತೋತ್ರ ದೇವರೇ, ನಿನ್ನಲ್ಲಿ ನಂಬಿಕೆಯಿಂದ ಹೆಜ್ಜೆ ಇಡುವಾಗ ದೇವರೇ, ಈ ವಿಡಿಯೋ ಯಾರು ನೋಡ್ತಾರಪ್ಪ ಅವರನ್ನು ಅದ್ಭುತವಾಗಿ ನಡೆಸು ದೇವರೇ. ನೀವು ನಮ್ಮನ್ನು ಮಾರ್ಗದರ್ಶನ ಆಗಿದೆ, ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದರಪ್ಪ. ಪ್ರತಿಯೊಬ್ಬರು ನಿನ್ನ ಕೈಗಳರ್ಪಿಸ್ತೇ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ, ಆಮೆನ್.